SDG ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ಈ ಗೋಲ್ಸ್ನ UN ಅಂಡರಲ್ಲಿ ಇರೋ ಕಂಟ್ರೀಸು ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ಯಾವಾಗ ಅಂದರೆ 2015 ನ್ಯೂಯಾರ್ಕಲ್ಲಿ ಒಂದು ಸಮ್ಮಿಟ್ ನಡೆಯುತ್ತೆ. ಸೊ ಅವರು 15 ಇಯರ್ಸ್ ಅಂತ ಒಂದು ಪ್ಲ್ಯಾನ್ ಇಟ್ಕೊಂಡು ಇಷ್ಟು ಡ್ಯೂರೇಷನಲ್ಲಿ ಹೇಗೆ ಈ ಗೋಲ್ಸ್ನ ಅಚೀವ್ ಮಾಡೋದು, ಆ ಗೋಲ್ಸ್ ಯಾವ್ದ್ಯಾವುದು ಅಂತೆಲ್ಲ ಡಿಸ್ಕಸ್ ಮಾಡ್ತಾರೆ. ಇದರಲ್ಲಿ 193 ಕಂಟ್ರೀಸು ಮೆಂಬರ್ಸ್ ಆಗಿದೆ. ಈ SDG ಅಂಡರಲ್ಲಿ ಈ ಗೋಲ್ಸ್ನ ಡೆವಲಪ್ ಮಾಡಬೇಕಂತ ಇಂಟ್ರೆಸ್ಟ್ ತೋರಿಸಿ ಇಷ್ಟು ಕಂಟ್ರೀಸು ರಿಜಿಸ್ಟರ್ ಆಗಿದೆ. ಅಕಾರ್ಡಿಂಗ್ ಟು 2015 ಅವ್ರು ಏನು ಮಾಡಿದ್ದಾರೆ ಅಂದರೆ 17 ಗೋಲ್ಸ್ನ ಇಟ್ಕೊಂಡಿದ್ದಾರೆ. ಅದು ಹೇಗೆ ಅಂದರೆ ದೆ ರೆಕಾಗ್ನೈಸ್ ದಟ್ ದ ಆ್ಯಕ್ಷನ್ ಇನ್ ಒನ್ ಏರಿಯಾ ವಿಲ್ ಅಫೆಕ್ಟ್ ಔಟ್ಕಮ್ಸ್ ಇನ್ ಅದರ್ಸ್ ಆ್ಯಂಡ್ ದಟ್ ಡೆವಲಪ್ಮೆಂಟ್ ಮಸ್ಟ್ ಬ್ಯಾಲೆನ್ಸ್ ಸೋಷಿಯಲ್, ಎಕನಾಮಿಕ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿ. ಏನಾಗುತ್ತೆ ಅಂದರೆ ಈ ಗೋಲ್ಸ್ ಇಟ್ಕೊಳ್ಳೋದ್ರಿಂದ ಸೋಷಿಯಲ್, ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿ ಅಂದರೆ ಈಗ ನಾವು ಅರ್ಥನ ಗುಡ್ ಪ್ಲೇಸ್ ಫಾರ್ ಲಿವಿಂಗ್ ಮಾಡಬೇಕು ಫಾರ್ ಅವರ್ ನೆಕ್ಸ್ಟ್ ಜನ್ರೇಷನ್ನು. ಇದು ಇದ್ರ ಗೋಲು. ಫಾರ್ ಎಕ್ಸಾಂಪಲ್, ಈಗ ನಾವು ತುಂಬ ಪ್ಲಾಸ್ಟಿಕ್ ಬಾಟಲ್ಸ್ನ ಯೂಸ್ ಮಾಡ್ತಿದ್ದೀವಿ, ಅದನ್ನು ರೀಸೈಕಲ್ ಮಾಡ್ತಿಲ್ಲ ಮತ್ತು ಅದನ್ನು ಎಲ್ಲಂದ್ರಲ್ಲೇ ಬಿಸಾಡ್ತಿದ್ದೀವಿ. ಆ್ಯಂಡ್ ನಮ್ಮ ಕಂಟ್ರಿನ, ನಮ್ಮ ಜಾಗನ ನೀಟಾಗಿ ಇಟ್ಕೊತಿಲ್ಲ ಅಂದರೆ ದಿಸ್ ವಿಲ್ ಅಫೆಕ್ಟ್ ಅವರ್ ಫ್ಯೂಚರ್ ಜನ್ರೇಷನ್ ಅಲ್ವಾ. ಅದನ್ನು ಗೋಲಾಗಿ ಇಟ್ಕೊಂಡು ಈ ಥರ ಎಲ್ಲ ಹೇಗೆ ಅವಾಯ್ಡ್ ಮಾಡೋದು. ಮತ್ತು ಇವಾಗ ಫಾರ್ ಎಕ್ಸಾಂಪಲ್ ಅಂಡರ್ಗ್ರೌಂಡ್ ವಾಟರ್ ಲೆವೆಲ್ ಕಡಿಮೆ ಆಗ್ತಾ ಇದೆ. ಸೊ ಹೌ ಟು ಇನ್ಕ್ರೀಸ್ ದಟ್ ಅಂಡರ್ಗ್ರೌಂಡ್ ವಾಟರ್ ಲೆವೆಲ್ ಆ್ಯಂಡ್ ಹೌ ಟು ಮೇಕ್ ಎನ್ಶ್ಯೂರ್ ದಟ್ ಎಲ್ರಿಗೂ ಪ್ಯೂರ್ ವಾಟರ್ ಸಿಗ್ತಾ ಇದೆ ಕುಡಿಯೋದಕ್ಕೆ, ಮತ್ತು ಎಲ್ಲರೂ ಹಸಿವು ಮುಕ್ತ ಆಗಿದ್ದಾರೆ, ಝೀರೋ ಹಂಗರ್ ಆಗಿದ್ದಾರೆ. ಈ ಥರ ಸುಮಾರು, ಮತ್ತು ಕ್ಲೈಮೇಟ್ ಚೇಂಜಸ್ಗೆ ಕಾರಣ ಏನು, ಇದನ್ನೆಲ್ಲ ಅನಲೈಸ್ ಮಾಡಿ ಕೆಲವೊಂದು ಗೋಲ್ಸ್ ಇಟ್ಕೊಂಡು ಈ SDGನ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಇದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ. ಸೊ 17 SDGಸು 2015 ಯಾವ್ದ್ಯಾವುದು SDG ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಆಗಿತ್ತು ಅನ್ನೋದನ್ನು ನೋಡೋಣ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅನ್ನೋ ನೇಮಲ್ಲೇ ಇದೆ ಸಸ್ಟೈನ್ ಮಾಡಬೇಕು ಅಂದರೆ ನಾವು ಬಳಸಿ ಮುಂದಿನ ಜನ್ರೇಷನ್ಗೂ ಅದನ್ನು ಕಾಪಾಡಬೇಕು. ಆ ಥರ ಯಾವ ಗೋಲ್ಸ್ ಇಟ್ಕೊಂಡಿದ್ರು ಅಂದರೆ ನೋ ಪಾವರ್ಟಿ, ಅಂದರೆ ಯಾರಿಗೂ ಬಡತನ ಇರಬಾರ್ದು. ಅಂದರೆ ಬಡತನ ಇರಬಾರ್ದು ಅಂತ ಹೇಳಿದ್ರೆ ನಾವು ಒಳ್ಳೆ ಎಜುಕೇಷನ್ ತೊಗೋಬೇಕು, ಒಂದು ಒಳ್ಳೆ ಜಾಬ್ ತೊಗೋಬೇಕು, ಸೊ ದಟ್ ನಮ್ಮ ಫ್ಯಾಮಿಲಿನ ನಾವು ನೋಡ್ಕೋಬೋದು. ಇದೇ ಥರ ಸೊಸೈಟಿಯಲ್ಲಿರೋ ಎಲ್ಲರೂ ಥಿಂಕ್ ಮಾಡಿ ಅವ್ರವ್ರ ಫ್ಯಾಮಿಲಿನ ಅವ್ರವ್ರು ನೋಡಿಕೊಂಡ್ರೆ ಆಬ್ವಿಯಸ್ಲಿ ಕಂಟ್ರಿ ವಿಲ್ ಡೆವಲಪ್. ಒನ್ ಈಸ್ ಅರ್ನಿಂಗ್ ಫಾರ್ ದೇರ್ ಫ್ಯಾಮಿಲಿ ಆ್ಯಂಡ್ ನೋ ಬಡಿ ಈಸ್ ಔಟ್ ಆಫ್ ಪ್ಯೂರ್ ಡ್ರಿಂಕಿಂಗ್ ವಾಟರ್, ಫುಡ್. ಅಂದರೆ ದೇ ಆರ್ ಲೀವಿಂಗ್ ಹ್ಯಾಪಿ ಲೈಫ್ ಆ್ಯಂಡ್ ದೇರ್ ಇಸ್ ನೋ ಪಾವರ್ಟಿ ಟು ದೆಮ್. ಆಮೇಲೆ ಝೀರೋ ಹಂಗರ್, ಹಸಿವು ಮುಕ್ತ ಆಗಬೇಕು ಅಂದರೆ ಏನು ಮಾಡಬೇಕು, ಅವರು ಜಾಬ್ ಮಾಡಬೇಕು, ಇಲ್ಲಾಂದರೆ ಮಕ್ಕಳನ್ನು ಓದಿಸ್ಬೇಕು. ಏನಾದರೂ ಮಾಡಿದ್ರೆ ಮಾತ್ರ ಝೀರೋ ಹಂಗರ್ ಆಗೋಕ್ಕೆ ಸಾಧ್ಯ. ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್ ಅಂದರೆ ಒಳ್ಳೆ ಆರೋಗ್ಯ ಕಾಪಾಡ್ಕೊಳ್ಳೋದು ಮುಖ್ಯ. ಹೌದು, ನಾವು ಆರೋಗ್ಯವಾಗಿದ್ದರೆ ನಮ್ಮ ಫ್ಯಾಮಿಲಿನ ಆರೋಗ್ಯವಾಗಿ ನೋಡ್ಕೋಬೋದು, ಎಲ್ಲರನ್ನೂ ಸೊಸೈಟಿ ಆರೋಗ್ಯವಾಗಿದ್ದರೆ ಕಂಟ್ರಿ ಈಸ್ ಸ್ಟ್ರಾಂಗ್ ಅಂತ. ಕ್ವಾಲಿಟಿ ಎಜುಕೇಷನ್, ಒಂದು ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೂಡ ಈ SDGಯ ಗೋಲ್. ನೆಕ್ಸ್ಟು ಜೆಂಡರ್ ಈಕ್ವಾಲಿಟಿ ಅಂದರೆ ಮೇಲ್, ಫೀಮೇಲ್, ಟ್ರಾನ್ಸ್ಜೆಂಡರ್ ಎಲ್ರಿಗೂ ಈಕ್ವಲ್ ಆಪರ್ಚುನಿಟಿ ಇನ್ ಎವ್ರಿ ಸೆಕ್ಟರ್ ಅಂತ. ಕ್ಲೀನ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್, ಶುದ್ಧವಾದ ನೀರು. ಫಾರ್ ಎಕ್ಸಾಂಪಲ್, ನಮಗೆ ಕುಡಿಯೋಕ್ಕೆ ಮಾತ್ರ ಶುದ್ಧ ನೀರಿದ್ರೆ ಸಾಕಾ? ನಾವು ಬಟ್ಟೆ ತೊಳೆಯೋದಕ್ಕೆ, ಪಾತ್ರೆ ತೊಳೆಯೋದಕ್ಕೆ, ಮತ್ತು ಬೇರೆ ಡೊಮೆಸ್ಟಿಕ್ ಯೂಸಿಗೆ, ಮತ್ತು ಪ್ಲ್ಯಾಂಟೇಷನ್ಸಿಗೆ ಎಲ್ಲದಕ್ಕೂ ಒಳ್ಳೆ ನೀರು ಬೇಕು. ಏನಾದರೂ ಇಂಪ್ಯೂರ್ ವಾಟರ್ ಹಾಕಿದರೆ ನಮಗೆ ಪ್ರಾಬ್ಲಮ್ಮು, ಮತ್ತು ಪ್ರಾಣಿಗಳಿಗೂ ಪ್ರಾಬ್ಲಮ್, ಬರ್ಡ್ಸು ಮತ್ತು ಪ್ಲ್ಯಾಂಟ್ಸಿಗೂ ಪ್ರಾಬ್ಲಮ್ಮು. ದಿಸ್ ಈಸ್ ದ ಥಿಂಗ್. ಆ್ಯಂಡ್ ಸ್ಯಾನಿಟೇಷನ್ ನೀಟಾಗಿರಬೇಕು. ಅಫೋರ್ಡಬಲ್ ಆ್ಯಂಡ್ ಕ್ಲೀನ್ ಎನರ್ಜಿ ಅಂದರೆ ಫಾರ್ ಎಕ್ಸಾಂಪಲ್ ಎನರ್ಜಿಯಲ್ಲಿ ತುಂಬಾ ಬರುತ್ತೆ. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕಲ್ ಎನರ್ಜಿ ಇರ್ಬೋದು, ಸೋಲಾರ್ ಎನರ್ಜಿ ಇರ್ಬೋದು, ಫ್ಯೂಯಲ್ಸ್ ಇರ್ಬೋದು, ಈ ಥರ ತುಂಬ ಬರುತ್ತೆ. ಇದೆಲ್ಲನೂ ಅಫೋರ್ಡಬಲ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಪೆಟ್ರೋಲ್ ಸಡನ್ನಾಗಿ 200 ರೂಪಾಯಿ ಲೀಟ್ರ್ ಮಾಡಿಬಿಟ್ರೆ ತುಂಬ ಕಷ್ಟ ಆಗುತ್ತೆ ಜನಗಳಿಗೆ. ಸೊ ಏನು ಮಾಡ್ತಾರೆ, ಇದಕ್ಕೋಸ್ಕರ ಎಲೆಕ್ಟ್ರಿಕ್ ಕೂಡ ಇವಾಗ ಎಲೆಕ್ಟ್ರಿಕ್ ವೆಹಿಕಲ್ಸ್ನೂ ಎನ್ಹ್ಯಾನ್ಸ್ ಮಾಡ್ತಿದ್ದಾರೆ, ಎಲ್ರಿಗೂ ರೀಚ್ ಆಗಲಿ ಅನ್ನೋ ಥರ. ಅವನ್ನೂ ಎಲ್ರಿಗೂ ಒಳ್ಳೆ ಬೆಲೆಯಲ್ಲಿ ಮತ್ತು ಅದ್ರ ಸಸ್ಟೈನಬಿಲಿಟಿ ನೋಡಿ ಎಲ್ಲರೂ ಜನ ಇವಾಗ ಅದನ್ನು ತೊಗೋತಿದ್ದಾರೆ. ಸೊ ಅಫೋರ್ಡಬಿಲಿಟಿ ಇರಬೇಕು ಯಾವುದಾದ್ರೂ ಎನರ್ಜಿಗೆ.
ಮತ್ತು ಡೀಸೆಂಟ್ ವರ್ಕ್ ಆ್ಯಂಡ್ ಎಕನಾಮಿಕ್ ಗ್ರೋತ್, ಒಳ್ಳೆ ಕೆಲಸ ಮತ್ತು ಅದರಿಂದ ಎಕನಾಮಿಕ್ ಗ್ರೋತ್ ಕೂಡ ಆಗುತ್ತೆ. ಇಂಡಸ್ಟ್ರಿ ಇನೋವೇಷನ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್, ಇಂಡಸ್ಟ್ರಿಯಲ್ಲಿ ಒಳ್ಳೊಳ್ಳೆ ಡೆವಲಪ್ಮೆಂಟ್ಸ್ ಆಗೋದ್ರಿಂದ ಮತ್ತು ಹೊಸ ಹೊಸ ಇನೋವೇಷನ್ಸ್ ಆಗೋದ್ರಿಂದ ತುಂಬ ಅಡ್ವಾನ್ಸ್ಮೆಂಟ್ ಇರುತ್ತೆ. ಏನಾದರೂ ಯೂಸ್ ಮಾಡಬೇಕಿದ್ರೆ, ಫಾರ್ ಎಕ್ಸಾಂಪಲ್ ಏನೋ ಒಂದು ಕೇಬಲ್ ಕಾರೇ ಸಡನ್ನಾಗಿ ಇಂಪ್ಲಿಮೆಂಟ್ ಮಾಡಿದ್ರು, ಅಥವಾ ಈ ಇಂಡಸ್ಟ್ರೀಲಿ ಯಾವುದೋ ಒಂದು ಹೊಸ ನ್ಯೂ ಪ್ರೋಸೆಸ್ನ ಕಂಡುಹಿಡಿದು ಪ್ರೊಡಕ್ಷನ್ನ ಇಂಪ್ರೂವ್ ಮಾಡಿದ್ರು ಅಂದರೆ ಅದು ಕೂಡ ಒಂದು ಡೆವಲಪ್ಮೆಂಟೇ. ರೆಡ್ಯೂಸ್ಡ್ ಇನ್ಇಕ್ವಾಲಿಟೀಸ್ ಅಂದರೆ ಎಲ್ರಿಗೂ ಈಕ್ವಲ್ ಆಪರ್ಚುನಿಟಿ ಕೊಡಬೇಕು, ಇನ್ಇಕ್ವಾಲಿಟಿ ರೆಡ್ಯೂಸ್ ಮಾಡಬೇಕಂತ. ಸಸ್ಟೈನಬಲ್ ಸಿಟೀಸ್ ಆ್ಯಂಡ್ ಕಮ್ಯುನಿಟೀಸ್, ರೆಸ್ಪಾನ್ಸಿಬಲ್ ಕನ್ಸಂಪ್ಷನ್ ಆ್ಯಂಡ್ ಪ್ರೊಡಕ್ಷನ್ ಅಂದರೆ ಎಷ್ಟು ಬೇಕಷ್ಟು ಕನ್ಸ್ಯೂಮ್ ಮಾಡ್ಕೋಬೇಕು ಮತ್ತು ಪ್ರೊಡಕ್ಷನೂ ಇರಬೇಕು. ಎಲ್ರಿಗೂ ಅದ್ರ ಬಗ್ಗೆ ರೆಸ್ಪಾನ್ಸಿಬಿಲಿಟಿ ಇರಬೇಕು. ಓವರ್ ಪ್ರೊಡಕ್ಷನ್ನು ಓವರ್ ಕನ್ಸಂಪ್ಷನ್ ಆಗಬಾರ್ದು, ಎಲ್ಲನೂ ಒಂದು ಸಸ್ಟೈನಬಲ್ ಆಗಿರಬೇಕು. ನೆಕ್ಸ್ಟು ಕ್ಲೈಮೇಟ್ ಆ್ಯಕ್ಷನ್ ಅಂದರೆ ಕ್ಲೈಮೇಟ್ ಆ್ಯಕ್ಷನ್ ಅಂದರೆ ಈಗ ಇಂಡಸ್ಟ್ರಿಯಿಂದ ಹೊರ ಹೋಗೋದು ಮತ್ತು ವೆಹಿಕಲ್ಸಿಂದ ಬರೋ ಧೂಳಾಗಿರ್ಬೋದು, ಇದೆಲ್ಲ ಗ್ಲೋಬಲ್ ವಾರ್ಮಿಂಗಿಗೆ ಕಾರಣ ಆಗುತ್ತೆ. ಸೊ ಅದನ್ನೆಲ್ಲ ಮೇಂಟೈನ್ ಮಾಡಿ ಒಳ್ಳೆ ಎನ್ವಿರಾನ್ಮೆಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು. ಲೈಫ್ ಬಿಲೋ ವಾಟರ್ ಅಂದರೆ ಓಷನಲ್ಲಿ, ಸಿಯಲ್ಲಿ ಮತ್ತು ರಿವರ್ಸ್ ಅದರಲ್ಲಿರೋ ಆರ್ಗ್ಯಾನಿಸಮ್ಸ್ನೂ ಕೂಡ ಅವಕ್ಕೂ ಕೂಡ ಒಳ್ಳೆ ಲೈಫ್ ಬೇಕು. ಅಂದರೆ ಇವಾಗ ಇಂಡಸ್ಟ್ರೀಸಿಂದ ವೇಸ್ಟ್ ವಾಟರ್ನ ಡಿಸ್ಪೋಸ್ ಮಾಡೋದು ಅದರೊಳಗಡೆ, ಮತ್ತು ಪ್ಲಾಸ್ಟಿಕ್ ಹಾಕೋದು, ಇದೆಲ್ಲ ಮಾಡಬಾರ್ದು. ಸೊ ಇದ್ರ ಲೈಫ್ನು ಕೂಡ ರೆಸ್ಪೆಕ್ಟ್ ಮಾಡಬೇಕು. ಲೈಫ್ ಆನ್ ದಿ ಲ್ಯಾಂಡ್ ಸೇಮ್, ಈ ಲ್ಯಾಂಡ್ ಮೇಲೆ ಏನೇನು ಜೀವಿಸ್ತಿದೆಯೋ ಅದ್ರ ಲೈಫ್ಗೂ ವಿ ಶುಡ್ ಗಿವ್ ರೆಸ್ಪೆಕ್ಟ್. ಪೀಸ್, ಜಸ್ಟಿಸ್ ಆ್ಯಂಡ್ ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್, ಎಲ್ಲರಿಗೂ ಈಕ್ವಲ್ ನ್ಯಾಯ ಬೇಕು. ಶಾಂತಿಯಿಂದ ಮತ್ತು ಸೌಹಾರ್ದತೆ ಮತ್ತು ನಮ್ಮ ಕಂಟ್ರಿನ ಸ್ಟ್ರಾಂಗಾಗಿ ಇಟ್ಕೋಬೇಕು. ಪಾರ್ಟ್ನರ್ಶಿಪ್ಸ್ ಫಾರ್ ಗೋಲ್ಸ್, ಈ ಗೋಲ್ಸ್ನೆಲ್ಲ ಅಚೀವ್ ಮಾಡೋಕ್ಕೆ ಯಾವುದಾದ್ರೂ ಪಾರ್ಟ್ನರ್ಶಿಪ್ ಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಯಾರೋ ಆರ್ಗ್ಯಾನಿಕ್ ಮಾಡ್ತಿದ್ದಾರೆ, ಅಥವಾ ಏನೋ ನೇಚರಿಗೆ ಹಾರ್ಮ್ ಮಾಡದೆ ಏನೋ ಒಂದು ಸಸ್ಟೈನಬಲ್ಲಾಗಿ ಏನೋ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಆ ಥರದವ್ರ ಜೊತೆ ಟೈಅಪ್ ಆಗೋದು, ಇದೆಲ್ಲ ಏನಾಗುತ್ತೆ ಅಂದರೆ ದೀಸ್ ಆರ್ ದ 17 ಸಸ್ಟೈನಬಲ್ ಗೋಲ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.